ಲೋಹದ ಆಮೆಯನ್ನು ಇಡಿ. ಮನೆಯಲ್ಲಿ ಇಡುವ ಶುಭ ಹಾಗೂ ಮಂಗಳಕರ ವಸ್ತುಗಳಲ್ಲಿ ಲೋಹದ ಆಮೆಯೂ ಒಂದಾಗಿದೆ. ಲೋಹದ ಆಮೆಯನ್ನು ಮನೆಯಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಆಮೆಯನ್ನು ನೀವು ಯಾವಾಗಲೂ ಉತ್ತರಾಭಿಮುಖವಾಗಿ ಇಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಲೋಹದ ಆಮೆಯನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಮನೆಗೆ ಸಂಬಂಧಿಸಿದ ದೋಷಗಳು ದೂರಾಗುವುದು. ಕುಟುಂಬ ಸದಸ್ಯರ ಆದಾಯ ಕ್ರಮೇಣ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಎನ್ನಲಾಗಿದೆ. 3. ತಿಜೋರಿ ಅಥವಾ ಹಣ ಇಡುವ ಸ್ಥಳದ ಬಗ್ಗೆ ಗಮನವಿರಲಿ. ನಾವು ತಿಜೋರಿ ಅಥವಾ ಹಣವನ್ನು ಇಡುವ ಸ್ಥಳವು ಮನೆಯ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತದೆ. ಇದನ್ನು ನೀವು ಮನೆಯ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ಹಾಗೂ ತಿಜೋರಿಯ ಬಾಗಿಲು ಉತ್ತರ ದಿಕ್ಕಿನತ್ತ ತೆರೆಯುವ ರೀತಿಯಲ್ಲಿ ಇಡಬೇಕು. ನೀವು ತಿಜೋರಿ ಅಥವಾ ಹಣವನ್ನು ಈ ರೀತಿ ಸುರಕ್ಷಿತವಾಗಿ ಇಡುವುದರಿಂದ ಲಕ್ಷ್ಮಿ ಮತ್ತು ಕುಬೇರ ದೇವರು ನಿಮಗೆ ಒಲಿಯುತ್ತಾರೆ. 4. ತುಪ್ಪದ ದೀಪ. ತುಪ್ಪದ ದೀಪವೆಂದರೆ ಲಕ್ಷ್ಮೀ ದೇವಿಗೆ ಮಾತ್ರವಲ್ಲ